ಶುರು ಮಾಡಿದಾಗ ಅದೇನು ಅಂತಂದರೆ ನಾವು ಹೇಳೋದು ಸಾಧ್ಯವಿಲ್ಲ. ಫುಲ್ ಪವರ್ಸ್, with full intellectual powers, Baba Saheb Ambedkar has completed the Constitution of India within 2 years, 11 countries. Constitution, the secular constitution. Secular ಅಂತಂದ್ರೆ ಈ ದೇಶದಲ್ಲಿ ಯಾರೇ ಮುಸಲ್ಮಾನ್ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಪಾರ್ಸಿ ಇರಲಿ, ಯಾವ ಧರ್ಮದವರೇ ಇರಲಿ, ಎಲ್ಲರಿಗೂ ಸರಿ ಸಮಾನ ಏನಪ್ಪ ಅಂತಂದ್ರೆ ಅಧಿಕಾರ ಬಾಬಾ ಸಾಹೇಬ್ ಯಾರು ಏನಪ್ಪ ಅಂತಂದ್ರೆ ನಮ್ಗ ಈ ಹಕ್ಕು ಇಲ್ಲ ಅಂತ ಹೇಳಾಕತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಬರೀ. ಇವತ್ತಿನ ದಿನ ಎಲ್ಲ ಜನರು ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಬ್ರಾಹ್ಮಣರಾಗಲಿ, ಲಿಂಗಾಯತರಾಗಲಿ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಸಂಘಟನಾ ದೇಶದಾಗ ಸಂಘಟನಾ ಮಾಡೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಸಾವಿರಾರು ತುಕಡಿ ಇದ್ದೇವೆ, ಸಾವಿರಾರು ಜಾತಿಯಾಗಿ ನಮ್ಮ ದೇಶ 106 ವರ್ಷ ಗುಲಾಮಿ. ಇಂಗ್ಲಿಷ್ನವರು ಏನಪ್ಪಾ ಅಂತಂದ್ರೆ 200 ವರ್ಷ ಏನಪ್ಪಾ ಅಂತಂದ್ರೆ ರಾಜಕೀಯ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಸಾವಿರಾರು ಜಾತಿ, ಮನುಸ್ಮೃತಿ, ವರ್ಣಾಶ್ರಮ ಜಾತಿಗಳು, ಒಂದು ಜಾತಿ ದೊಡ್ಡದು, ಒಂದು ಜಾತಿ ಸಣ್ಣದು. ಈ ಮನು ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಟುಕಡಿ ಜಾತಿ ಮಾಡಿ ನಮ್ಮ ಶಕ್ತಿನೇ ಇಲ್ಲದಪ್ಪ ಏನಪ್ಪ ಅಂತಂದ್ರೆ ಮಾಡಿದವು ಜಿಮ್ಮೆದಾರಿ ಏನಪ್ಪ ಅಂತಂದ್ರೆ ಈ ಮನುನೇ ಏನಪ್ಪ ಅಂತ ನಮ್ಮ ದೇಶಕ್ಕೆ ನಾಶ ಮಾಡಿದ್ದಾರೆ. ದೇಶಕ್ಕೆ ಏನಪ್ಪ ಅಂತಂದ್ರೆ ಗುಲಾಮ ಮಾಡ್ದವ್ರೆ ಮನು. ಇನ್ನಾನು ಬ್ರಾಹ್ಮಣರೇನಪ್ಪ ಅಂತಂದ್ರೆ ಮನು ಸಂಸ್ಕೃತಿಗೆ ನಂಬ್ತಾರೆ. ಇದು ಶೇಮ್ಫುಲ್ ಬಗ್ಗೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ದೇಶದಲ್ಲಿ ಯಾರೇ ಜನರಿರ್ಲಿ ಎಲ್ಲರಿಗೂ ಸರಿ ಸಮಾನ ಏನಪ್ಪ ಅಂತ ಅಧಿಕಾರ ಪಟ್ಟವನೇ ಬಾಬಾ ಸಾಹೇಬ್ ಅಂಬೇಡ್ಕರ್. Anybody can become MLA, MP, Chief Minister, President of India. ಹೆಣ್ಮಕ್ಕಳಿಗೆ ನಮ್ಮ ದೇಶದಲ್ಲಿ ಯಾವ ಧರ್ಮ ಏನಪ್ಪ ಅಂತಂದ್ರೆ ಸರಿ ಸಮಾನ ಹೆಣ್ಮಕ್ಕಳಿಗೆ ಪಟ್ಟಿದ್ದಿಲ್ಲ. ಈ ಸಾವಿರಾರು ವರ್ಷ ಆದ್ಮೇಲೆ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಎಲ್ಲರಿಗೂ ಸರಿ ಸಮಾನ ಹೆಣ್ಮಕ್ಕಳಿಗೂ ಸರಿ ಸಮಾನ ಪಟ್ಟಿದ್ದು ಬಾಬಾ ಸಾಹೇಬ್. ಅವರು ಮಾಡಿದ್ದಕ್ಕಾಗಿ ಇಂದಿರಾ ಈ ಪ್ರತಿಭಾ ಪಟೇಲ್ ಏನಪ್ಪ ಅಂತಂದ್ರೆ ಅವ್ರೇನಪ್ಪ ಅಂತಂದ್ರೆ ಇಂಡಿಯಾ ಪ್ರೆಸಿಡೆಂಟ್. ಅದು ಎಲ್ಲ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಪುಣ್ಯ. ಎಲ್ಲರಿಗೂ ಏನಪ್ಪ ಅಂತ ಸ್ವತಂತ್ರ ಆಗ್ಬೇಕಾದ್ರೆ ಹೆಣ್ಮಕ್ಳು ಸ್ವತಂತ್ರ ಆಗ್ಬೇಕು ಸಾಧ್ಯವಿದೆ. ಈ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತ ನಾವು ನೋಡಕತ್ತೀವಿ. ಎಷ್ಟೋ ಚೀಫ್ ಮಿನಿಸ್ಟರ್ಗಳು ಆದವು ಎಂದ್ರೆ ಒಣ ಬ್ರಾಹ್ಮಣರೇ ಎಲ್ಲ ಸಾರಿ ನೋಡಿದ್ರೆ ಏನಪ್ಪ ಅಂತಂದ್ರೆ ಆಫೀಸಲ್ಲಿನೂ ಬ್ರಾಹ್ಮಣ್ಸೇ, ಎಲ್ಲ ಒಂದು ರಾಜ ಹಿಂಗ್ನಲ್ಲಿನೂ ಏನಪ್ಪ ಅಂತಂದ್ರೆ ಬ್ರಾಹ್ಮಣ್ಸೇ. ಈ ಬ್ರಾಹ್ಮಣ್ ಇಸ್ ದ ಮೋರ್ ದೆನ್ ದ ಕಿಂಗ್ ಅಂತ ವ್ಯವಸ್ಥೆ ಅವಾಗಿತ್ತು. ಇವಾಗ ಗುರ್ತಿದೆ ಒಂದು ಶಂಭು ಅಂತಂದ್ರೆ ಏನಪ್ಪ ಅಂತಂದ್ರೆ ಶಂಭು ಅವ ತಪಸ್ ಮಾಡ್ಕೊತ ಕೂತಿದ್ದೆ. ಅರೆ ಒಂದು ಬ್ಯಾಕ್ವರ್ಡ್ ಮನುಷ್ಯ ಅಂತ ಮನುಷ್ಯ ಅವ ಏನು ವಿದ್ಯೆ ಕಲಿಬಾರ್ದು, ಅವನಿಗೆ ಅಧಿಕಾರ ಇಲ್ಲ, ಅವ ತಪಸ್ಸೇನಪ್ಪ ಬ್ರಾಹ್ಮಣ ಹತ್ರ ಕುಂತಾರ ಅಂತಂದು ಲೇಟ್ ಮಾಡ್ತಾರೆ. ರಾಮ್ ಹೋಗೇನಪ್ಪ ಅಂತಂದ್ರೆ ಆ ಸಂಭುಕ್ಕೆ ಏನಪ್ಪ ಅಂತಂದ್ರೆ ನೀವು ವರ್ಣ ಆಶ್ರಮದ ವಿರೋಧ ಹೋಗ್ಲಕತ್ತಿದ್ದಿ, ಧರ್ಮದ ವಿರೋಧ ಹೋಗ್ಲಕತ್ತಿದ್ದಂದ್ರೆ ಆ ಬಾಂಡ್ಲಿಂದ ಏನಪ್ಪ ಅಂತಂದ್ರೆ ಆ ಸಂಭುಕ್ಕೆ ಕೊಲೆ ಮಾಡ್ತಾರೆ. ದಿಸ್ ಈಸ್ ದಿ ಹಿಂದೂಯಿಸಮ್. ಇದು ಹಿಂದೂಯಿಸಮ್. ನಾವ್ಯಾವ ಹೇಳಿಗಳಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸಿಕೊಡೋದಕ್ಕೆ ಒಂದು ಉದಾಹರಣೆಯನ್ನ, ನಮಗೆ ಜೀವಂತ ಉದಾಹರಣೆಯನ್ನ ಕಟ್ಟಿಕೊಟ್ಟಿದ್ದಕ್ಕಂಥವ್ರು ಅಂಬೇಡ್ಕರ್.
ಅದೇನು ಸಂಬಂಧ? ಆ ಜೀವಂತ ಕುರಿತು ನಾನು ನಿಮ್ಮ ಜೊತೆಗೆ ಒಂದು ಅರ್ಧ ಗಂಟೆ ಮಾತಾಡ್ಬೇಕು ಅಂತ ಇಚ್ಛೆ ಪಟ್ಟಿದ್ದೀನಿ. ನಮಗೆ ಅಂಬೇಡ್ಕರ್ ದೇವರಾಗಬೇಕಾಗಿಲ್ಲ ಅನ್ನೋದನ್ನ ನಾವು ಇವತ್ತು ಸತ್ಯವಾಗಿ ಒಪ್ಕೊಳ್ಬೇಕಾಗಿದೆ. ಯಾರು ಕೂಡ ಅಂಬೇಡ್ಕರ್ನ ಬುದ್ಧನ ದೇವರ ಅಂತ ಸ್ವೀಕಾರ ಮಾಡಬೇಡಿ ದಯವಿಟ್ಟು. ಅವನು ನಮಗೆ ಮಾರ್ಗದರ್ಶಕ, ದಾರಿದೀಪ, ನಮ್ಮ ಹಿತಚಿಂತಕ. ಔಟ ಇಂಚ್ ಕಮ್ಮಿ ಅಯ್ಯ ಇದಂతా ಟೋಟಲ್ ఎంత అయింది? 1 అవర్ అంట. ಅವ್ರು ಬರ್ಬೇಕು, ಇನ್ನೂ ಬಂದಿಲ್ಲ. ಅವ್ರು ಬರ್ಬೇಕು, ಇನ್ನೂ ಬಂದಿಲ್ಲ. ನಾನು ಕಾಣ್ತಿಲ್ಲ ನೋಡಿ ಕರೆಕ್ಟಾಗಿ ಮುತ್ತಣ್ಣದನ್ನೇ ಖರಾಬುತ್ತಿ ಮುತ್ತಣ್ಣ ತಲೆ ಮಾತ್ರ ಅಂತೀವಿ. ಕೆಳಗಡೆ ಸ್ವಲ್ಪ ಕತ್ಲ ಕಾಣಿಸ್ತದೆ ನನಗೆ. ಈ ಮುಖ ಜೊತೆ ಅವ್ರ ಹಿಂದಿನ ಫೋಟೋಗಳು ಇದು ಮಾಡ್ತಾರೆ. ಕವರ್ ಮಾಡ್ಕೊಂತೀನಿ. ವಿಡಿಯೋ ಕವರ್ ಮಾಡೋದು ಸಾಕಷ್ಟು. ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ, ಹಾಗೆ ನಿಂತ್ಕೊಳ್ಳಿ.
ಮಾಡು ಸುಮ್ಮನೆ ಹಿಂಗೆ ಬಂದಂಗೆ ಬರೀ ಸುಮ್ಮನೆ ಅವ್ರು ವಿಡಿಯೋ ಕವರ್ ಸಾಕು ಅವ್ರು ಮಾಡಿದ್ದಾಯ್ತು ಹಿಂಗೆ ಓದಕ್ಕೆ ಹಾಗೆ ಅವು ಇವ್ ಮೇಲೆ ಕವರ್ ಮಾಡ್ಕೊಂತೀವಿ ಕರೆಕ್ಟ್ ಆಗಿರಿ. ಹಾಗೆ ನಿಂತ್ಕೊಳ್ಳಿ, ಕವರ್ ಕರೆಕ್ಟಾಗಿ ಕವರ್ ಮಾಡ್ಕೊತ ಮತ್ತೆ. ಇದ್ರೊಳಗಡೆ ಏನಿದೆ ಸರ್? ಏನಿಲ್ಲ ಸರ್, ಇದು ಇಷ್ಟೇ ಸರ್. ಅಲ್ಲ ಒಳಗಡೆ ಎಂಟ್ರಿ ಇಲ್ವಾ? ಇಲ್ಲ ಇಲ್ಲ, ಒಳಗೆ ಏನು ಇದು ಗೇಟ್ ಇಲ್ಲ ಸರ್, ಡೋರ್ ಇಲ್ಲ ಸರ್ ಇದಕ್ಕೆ. ಒಳಗಡೆ ಎಲ್ಲ ಕ್ಲೋಸಾ? ಏನಿಲ್ಲ ಸರ್, ಒಳಗೆ ಹೋಗಂಗಿಲ್ಲ, ಇದು ಇಷ್ಟೇ ಸರ್, ಟೋಟಲ್ ಹಿಂಗೆ ಅದೇ ಸುತ್ತ ರೌಂಡ್ ಸರ್. ಹೊಟ್ಟೆಲೆ ಕರಿಗೆ ತಲೆ ಕಟ್ಟಾರೆ ಶಾಂತಿ ಸ್ತೂಪ ಅಂತ ಸರ್ ಇದು. ಇದು ಇದೇ ಥರ ಅದ ಸರ್. ಪ್ರಾರ್ಥನೆ ಮಾಡ್ತಾರೆ. ಹಾಂ ಮಾಡ್ತಾರೆ. ಕರಿಗಾರ ಮಿಸ್ಸಸ್ ಅವರು ಪ್ರತಿ ಸಂಡೇ ಬರ್ತಾರೆ. ಕರಿಗಾರ ಟೈಮ್ ಸಿಕ್ಕಿದ್ರೆ ಯಾವಾಗ ಬಂದು